ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಂಪ್ಲಾಯಿ ಬೆನಿಫಿಟ್ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಅಂತ ಬರುತ್ತೆ. ಆ ಪೋಸ್ಟ್ ಎಂಪ್ಲಾಯಿ ಬೆನಿಫಿಟ್ ಮೇಲೆ ಒಂದು ಕ್ವಶನ್ಸ್ ಅನ್ನ ನಿಮಗೆ ಕೇಳ್ಬೋದು. ಅದು ಇದೇ ಕ್ವಶನ್ಸ್ ಆಗಿರುತ್ತೆ. ಈ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾವ ತರ ಆನ್ಸರ್ಸ್ ಅನ್ನ ಮಾಡೋದು ಪೋಸ್ಟ್ ಎಂಪ್ಲಾಯಿ ಬೆನಿಫಿಟ್ ಮೇಲೆ ಕೇಳಿದ್ರೆ ಹೇಗ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ಜೇಮ್ಸ್ ಈಸ್ ಎನ್ ಎಂಪ್ಲಾಯಿ ಆಫ್ ಎ ಬಿ ಸಿ ಲಿಮಿಟೆಡ್. ಜೇಮ್ಸ್ ಅನ್ನು ಕಂಪನಿ ಜೇಮ್ಸ್ ಅನ್ನು ಎ ಬಿ ಸಿ ಲಿಮಿಟೆಡ್ ಅಲ್ಲಿ ಎಂಪ್ಲಾಯ್ ಆಗಿದ್ದಾನೆ. ದಿ ಸಾಲರಿ ಕಾಂಪೊನೆಂಟ್ಸ್ ಆಫ್ ಮಿಸ್ಟರ್ ಜೇಮ್ಸ್ ಎವ್ರಿ ಮಂತ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ 24-25 ವಾಸ್ ಫಾಲೋಸ್. ಅಂದ್ರೆ ಆ ಒಂದು 24-25 ಅಲ್ಲಿ ಏನೆಲ್ಲ ಸ್ಯಾಲರಿ ಕೊಟ್ಟಿದ್ದಾರೆ, ಪ್ರತಿ ಮಂತ್ ಏನೆಲ್ಲ ಕಾಂಪೊನೆಂಟ್ಸ್ ನ ಒಳಗೊಂಡಿದೆ ಅಂತ ಇನ್ಫಾರ್ಮೇಶನ್ಸ್ ಹೇಳಿದ್ದಾರೆ. ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ 1 lakh ಪರ್ ಮಂತ್ 1 lakh rupees ಬೇಸಿಕ್ ಸ್ಯಾಲರಿ ಇದೆ ಅಂತ. HRA ಕೊಟ್ಟಿದ್ದಾರೆ, ಹೌಸ್ ರೆಂಟ್ ಅಲೋಯನ್ಸಸ್ 40% ಆಫ್ ಬೇಸಿಕ್ ಪೇ, ಅಂದ್ರೆ ಬೇಸಿಕ್ ಪೇ ನಲ್ಲಿ 40% ಅಂತ ಹೇಳಿದ್ದಾರೆ. ಅದರ್ ಅಲೋಯನ್ಸಸ್ ಬಂದು 60,000 ಪರ್ ಮಂತ್ ಅಂತ ಹೇಳಿದ್ದಾರೆ. PF ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ ಇಬ್ರುದು, ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಇಬ್ರುದು ಕೊಟ್ಟಿರೋದು. ಸೊ ಹಾಗಾಗಿ ಕರೆಕ್ಟಾಗಿ ಗೊತ್ತಿರಬೇಕು, ಇಲ್ಲಿ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಇಬ್ರುದು ಕಾಂಟ್ರಿಬ್ಯೂಷನ್ 12% ಆಫ್ ಬೇಸಿಕ್ ಪೇ ಈಚ್. ಬೇಸಿಕ್ ಪೇ ಇಬ್ರು ಕೂಡ 12% ಬೇಸಿಕ್ ಪೇ ಮೇಲೆ 12% ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಪಿ ಎಫ್ ಅನ್ನ. TDS 25,000 ಇದೆ, ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಕರಿತೀವಿ. ಕ್ಯಾಲ್ಕುಲೇಟ್ ಎಂಪ್ಲಾಯಿ ಬೆನಿಫಿಟ್ ಅಂಡ್ ಶೋ ದಿ ಜರ್ನಲ್ ಎಂಟ್ರಿ ಇನ್ ದಿ ಬುಕ್ಸ್ ಆಫ್ ABC ಲಿಮಿಟೆಡ್. ನೋಡಿ, ನಾವು ಎಂಪ್ಲಾಯ್ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಮತ್ತೆ ಜರ್ನಲ್ ಎಂಟ್ರಿಯನ್ನ ತೋರಿಸಬೇಕಾಗುತ್ತೆ. ಸೊ ಇದು ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಮೇಲೆ ಬಂದಿರತಕ್ಕಂತ ಒಂದು ಕ್ವಶನ್ಸ್. ಈ ತರ ಕ್ವಶನ್ಸ್ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನೇನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಒಂದು ನೀವು ಎಂಪ್ಲಾಯಿ ಬೆನಿಫಿಟ್ ಅನ್ನು ಫೈಂಡ್ ಔಟ್ ಮಾಡಬೇಕು, ಒಂದು ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಷ್ಟು ಬರುತ್ತೆ, ಇನ್ನೊಂದು ಕಂಪನಿಗೆ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ಅಂತಾನು ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ನೀವು ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಬೇಕಾಗುತ್ತೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ. ಸೊ ಯಾವ ತರ ನೀವು ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಯಾವ ತರ ನೀವು ಫಾರ್ಮೆಟ್ ಹಾಕೊಂಡು ಈಗ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ಈ ತರ ಕ್ವಶನ್ಸ್ ಕೇಳಿದಾಗ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಾದ್ರೆ ಜಸ್ಟ್ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಅಂದ್ರೆ ಎಂಪ್ಲಾಯ್ಗೆ ಏನೇನ್ ಬೆನಿಫಿಟ್ ಬರ್ತಾ ಇದೆ, ಏನೇನ್ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ನಾವು ಎಂಪ್ಲಾಯ್ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಪರ್ ಮಂತ್ ಏನಿದೆ ಅದನ್ನೇ ತಗೊಳ್ಳೋಣ. ಒಂದು ತಿಂಗಳದ್ದು ಮಾಡಬೇಕು, ಯಾಕಂದ್ರೆ ಅಲ್ಲಿ ಕೊಟ್ಟಿರೋದು ಎವ್ರಿ ಮಂತ್, ಪ್ರತಿ ತಿಂಗಳು ಕೊಡ್ತಾ ಇರೋದು. ಹಾಗಾಗಿ ಪ್ರತಿ ತಿಂಗಳದ್ದು ನಾವು ತೋರಿಸಬೇಕು. ಜಸ್ಟ್ 1 ಮಂತ್ ಅನ್ನ ಮಾಡಿದ್ರೆ ದಟ್ ಈಸ್ ಸೇಮ್ ಫಾರ್ ಎವ್ರಿ ಇಯರ್, ಎವ್ರಿ ಮಂತ್ ಅದೇ ಬರುತ್ತೆ. ಫಸ್ಟ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎಂಪ್ಲಾಯ್ಗೆ ಏನೆಲ್ಲ ಬರ್ತಾ ಇದೆ ಅದನ್ನ ನೋಡ್ಕೊಳ್ಳಿ. ಒಂದು ಬೇಸಿಕ್ ಸ್ಯಾಲರಿ ಬರ್ತಾ ಇದೆ, ದಟ್ ಈಸ್ ಬೇಸಿಕ್ ಸ್ಯಾಲರಿ ಎಂಪ್ಲಾಯ್ಗೆ ಸಿಗ್ತಕ್ಕಂಥದ್ದು. ಎಷ್ಟು ಕೊಟ್ಟಿದಾರಪ್ಪ, 1 lakh rupees ಕೊಟ್ಟಿದ್ದಾರೆ. ಜಸ್ಟ್ 1 lakh rupees ಅನ್ನ ತಗೊಳ್ಳಿ. ಬೇಸಿಕ್ ಸ್ಯಾಲರಿ 1 lakh rupees ಇದೆ. ಇನ್ನೇನ್ ಕೊಟ್ಟಿದ್ದಾರೆ, HRA ಕೊಟ್ಟಿದ್ದಾರೆ. HRA ಎಷ್ಟಂತೆ, ಅಟ್ 40% ಅಂತ ಹೇಳಿದ್ದಾರೆ. 40% ಆಫ್ ಬೇಸಿಕ್ ಪೇ ಮೇಲೆ 40% ಅಂತ ಹೇಳಿದ್ದಾರೆ. ಹಾಗಾದ್ರೆ ನನ್ನ ಹತ್ರ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 1 lakh rupees ಬೇಸಿಕ್ ಸ್ಯಾಲರಿ ಇದೆ. ಇದ್ರ ಮೇಲೆ ನನಗೆ 40% HRA ಕೊಡ್ತಾ ಇದ್ದಾರೆ ಅಂದ್ರೆ 1 lakh ಮೇಲೆ ನೀವು 40% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 40,000 HRA ಸಿಗತ್ತೆ. ನೆಕ್ಸ್ಟ್ HRA ಕೂಡ ಎಂಪ್ಲಾಯಿಗೆ ಕೊಡೋದು, ಅದು ಕೂಡ ಬೆನಿಫಿಟ್. ಅದರ್ ಅಲೋಯನ್ಸಸ್ ಕೊಡ್ತಾ ಇದ್ದಾರೆ, 60,000 ಕೊಡ್ತಾ ಇದ್ದಾರೆ. ಅದರ್ ಅಲೋಯನ್ಸಸ್, ಅದರ್ ಅಲೋಯನ್ಸ್ ಎಷ್ಟಪ್ಪ, 60,000 ಕೊಡ್ತಾ ಇದ್ದಾರೆ. ಅದರ್ ಅಲೋಯನ್ಸಸ್ ಬಂದು 60,000 ಕೊಡ್ತಾ ಇದ್ದಾರೆ, ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, PF ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದ್ದೇನೆ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಅವನಿಗೆ ಬರ್ತಾ ಇದೆಯಾ ಅಥವಾ ಅವನಿಂದ ಹೋಗ್ತಾ ಇದೆಯಾ, ಅವನಿಂದ ಹೊರಗಡೆ ಹೋಗುತ್ತೆ, ಅದು ಬೆನಿಫಿಟ್ ಆಗೋದಿಲ್ಲ. TDS ಅಂದ್ರೆ ಟ್ಯಾಕ್ಸ್ ಕಟ್ಟೋದು, ಎಂಪ್ಲಾಯಿ ಕೊಡಬೇಕು ಗೌರ್ಮೆಂಟ್ಗೆ, ಅದು ಬೆನಿಫಿಟ್ ಆಗೋದಿಲ್ಲ. ಹಾಗಾಗಿ ಇನ್ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಸೊ ಈಗ ಇಷ್ಟು ನೀವು ಟೋಟಲ್ ಮಾಡಿದ್ರೆ ಈ ಮೂರು ಕಾನ್ಸೆಪ್ಟ್ ಏನ್, ಬೇಸಿಕ್ ಸ್ಯಾಲರಿ, HRA ಮತ್ತೆ ಅದರ್ ಅಲೋಯನ್ಸಸ್ ಮೂರು ಟೋಟಲ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಬರ್ತಕ್ಕಂಥದ್ದನ್ನು ನಾವು ಗ್ರಾಸ್ ಸ್ಯಾಲರಿ, ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಎಷ್ಟು ಗ್ರಾಸ್ ಸ್ಯಾಲರಿ ಇದೆ, 1 lakh + 40 + 60 ಟೋಟಲ್ ಮಾಡಿದ್ರೆ 2 lakh rupees ನಿಮ್ಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಸೊ ಇದು ಎಂಪ್ಲಾಯ್ ಬೆನಿಫಿಟ್, ಎಂಪ್ಲಾಯ್ಗೆ ಬರ್ತಕ್ಕಂಥ ಗ್ರಾಸ್ ಸ್ಯಾಲರಿ. ಸೊ ಈ ಗ್ರಾಸ್ ಸ್ಯಾಲರಿಯಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಟೋಟಲ್ ಸ್ಯಾಲರಿ ಅದು ಗ್ರಾಸ್ ಸ್ಯಾಲರಿ 2 lakh rupees ಬರ್ತಾ ಇದೆ. ಬಟ್ ಇದ್ರಲ್ಲಿ ನೀವೇನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು TDS ಕೊಡ್ತಾ ಇದ್ದಾನೆ. TDS
ನಾವು ಕಟ್ಟೋದು ಎಂಪ್ಲಾಯಿ ನನ್ನ ಸ್ಯಾಲ್ರಿ ಮೇಲೆ ನಾನು ಟ್ಯಾಕ್ಸ್ ಕಟ್ಟೋದು TDS ಅನ್ನ. ಹಾಗಾಗಿ 2 ಲ್ಯಾಕ್ ಗ್ರಾಸ್ ಸ್ಯಾಲ್ರಿನಲ್ಲಿ ನನಗೆ ಟ್ಯಾಕ್ಸ್ ಕಟ್ಟಾಗೆ ಬರ್ತಕ್ಕಂಥದ್ದು. ಹಾಗಾಗಿ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ 25,000 ಏನಿದೆ ಇದನ್ನ ಲೆಸ್ ಮಾಡಬೇಕು. ಒಂದು 25,000 TDS ಅನ್ನ ಲೆಸ್ ಮಾಡಬೇಕು. ಸೊ ಬ್ರಾಕೆಟ್ ಅಲ್ಲಿ ತೋರಿಸಿದೀನಿ ಅಂದ್ರೆ ಅದು ಲೆಸ್ ಮಾಡಬೇಕು ಒಂದು. ಇನ್ನೊಂದು ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇನ್ನೇನ್ ಲೆಸ್ ಮಾಡಬೇಕು ಅಂದ್ರೆ ಎಂಪ್ಲಾಯಿ PF ಅನ್ನ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದ್ದಾನೆ. ಈಗ ನನ್ನ ಹತ್ರ ಸ್ಯಾಲ್ರಿನಲ್ಲಿ ನಾನೇನ್ ಮಾಡ್ತೀನಿ, PF ಅನ್ನ ಕೊಡ್ತೀನಿ ಅಂದ್ರೆ ನಾನು ಸ್ಯಾಲ್ರಿನಲ್ಲಿ ಕಟ್ಟಾಗೆ ಬರ್ತಕ್ಕಂಥದ್ದು. ಹಾಗಾಗಿ ನಾನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಏನಿದೆ PF ಕಾಂಟ್ರಿಬ್ಯೂಷನ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ದಟ್ ಈಸ್ ಎಂಪ್ಲಾಯಿ ಮಾತ್ರ. ಎಂಪ್ಲಾಯಿ PF ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯಿ ಏನಿರುತ್ತೆ ಅವ್ರದ್ದು ಮಾತ್ರನೇ ತಗೋಬೇಕು. ಎಷ್ಟಂತೆ 12% ಆಫ್ ಬೇಸಿಕ್ ಪೇ ಅಂತ ಹೇಳಿದ್ದಾನೆ. ಬೇಸಿಕ್ ಪೇ ಎಷ್ಟಿದೆ, 1 ಲ್ಯಾಕ್ ರುಪೀಸ್ ಇದೆ. ಸೊ ಆ 1 ಲ್ಯಾಕ್ ರುಪೀಸ್ ಮೇಲೆ ನಿಮ್ಗೆ 12% PF ಅನ್ನ ಎಂಪ್ಲಾಯಿ ಕೊಡ್ತಾ ಇದ್ದಾನೆ ಅಂತೆ. ಅಂದ್ರೆ 12,000 ರುಪೀಸ್ ನನಗೆ PF ಕಾಂಟ್ರಿಬ್ಯೂಷನ್ ಸಿಗುತ್ತೆ, 12,000. ಸೊ ಇದು ನಿಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್. ಕ್ವಶನ್ ಇರ್ತಕ್ಕಂಥ ಅಷ್ಟು ಇನ್ಫಾರ್ಮೇಶನ್. ಸೊ ಬೇಸಿಕ್ ಸ್ಯಾಲ್ರಿ, HRA, ಅದರ್ ಅಲೋಯನ್ಸಸ್ ಮೂರು ಟೋಟಲ್ ಮಾಡಿದಾಗ ನಿಮಗೆ ಗ್ರಾಸ್ ಸ್ಯಾಲ್ರಿ ಸಿಕ್ತು. ಈ ಗ್ರಾಸ್ ಸ್ಯಾಲ್ರಿನಲ್ಲಿ TDS ಮತ್ತೆ PF ಏನು ಎಂಪ್ಲಾಯಿ ಕೊಡ್ತಕ್ಕಂಥದ್ದು ಏನಿದೆ ಅವೆರಡನ್ನು ಕೂಡ ನೀವು ಡಿಡಕ್ಟ್ ಮಾಡಿ ತಗೋಬೇಕಾಗುತ್ತೆ. ಈಗ ಗ್ರಾಸ್ ಸ್ಯಾಲ್ರಿನಲ್ಲಿ ಇವೆರಡನ್ನ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಸ್ಯಾಲರಿ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತಪ್ಪ, 2 ಲ್ಯಾಕ್ ಅಲ್ಲಿ 25,000 ಮತ್ತೆ 12,000 ಲಾಸ್ಟ್ ಲೆಸ್ ಮಾಡಿದ್ರೆ 1,63,000 ಏನ್ ಬರುತ್ತೆ. ದಟ್ ಇಸ್ 1,63,000 ನಮಗೆ ಬರ್ತಕ್ಕಂಥದ್ದು ನೆಟ್ ಸ್ಯಾಲ್ರಿ. ಇದು ಟೋಟಲ್ ಎಂಪ್ಲಾಯಿ ಬೆನಿಫಿಟ್. ಎಷ್ಟು ಬರುತ್ತೆ ಎಂಪ್ಲಾಯಿಗೆ ಅಂದ್ರೆ 1,63,000 ಮಾತ್ರನೇ ರಿಸೀವ್ ಮಾಡ್ಕೊಳ್ಳೋದು. 2 ಲ್ಯಾಕ್ ರುಪೀಸ್ ಅವನಿಗೆ ಫುಲ್ ಬರಲ್ಲ. ಅದರಲ್ಲಿ TDS ಮತ್ತೆ PF ಕಟ್ ಆಗಿ 1,63,000 ಸಿಗುತ್ತೆ. ಇದು ಫಸ್ಟ್ ನೀವು ಎಂಪ್ಲಾಯಿ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಫಸ್ಟ್. ಇದನ್ನ ನೀವು ಫೈಂಡ್ ಔಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವೇನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಂಪನಿ ಟೋಟಲ್ ಎಕ್ಸ್ಪೆನ್ಸಸ್. ಟೋಟಲ್ ಕಂಪನಿ ಎಕ್ಸ್ಪೆನ್ಸಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಎಂಪ್ಲಾಯಿ ಬೆನಿಫಿಟ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೀವು ಕಂಪನಿಗೆ ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಈಗ ಎಂಪ್ಲಾಯಿ ಏನೇನ್ ಬರ್ತಾ ಇದೆ ಅದೆಲ್ಲ ಎಂಪ್ಲಾಯಿ ಬೆನಿಫಿಟ್. ಈಗ ಕಂಪನಿ ಏನೇನ್ ಎಂಪ್ಲಾಯಿ ಕೊಡ್ತಾನೆ ಅದೆಲ್ಲ ಕಂಪನಿಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಈಗ ಕಂಪನಿ ಏನೇನ್ ಕೊಡ್ತಾ ಇದೆಯಪ್ಪ ಎಂಪ್ಲಾಯಿಗೆ, 1 by 1 ನೋಡಿ. ಬೇಸಿಕ್ ಸ್ಯಾಲರಿ ಕೊಡ್ತಾ ಇದೆ, ದಟ್ ಈಸ್ ಬೇಸಿಕ್ ಸ್ಯಾಲರಿ. ಈಗ ಸ್ಯಾಲರಿ ಕೊಡ್ತಾ ಇದಾರೆ ಅಂದ್ರೆ ಕಂಪನಿಗೆ ಏನದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ 1 ಲ್ಯಾಕ್ ರುಪೀಸ್ ಎಕ್ಸ್ಪೆನ್ಸಸ್ ಕಂಪನಿಗೆ. ಸೊ ಮತ್ತೆ HRA ಕೊಡ್ತಾ ಇದಾರಂತೆ ಕಂಪನಿ. ಸೊ HRA ಎಷ್ಟು, 40% ಅಂತ ಅವರೇ ಹೇಳಿದ್ದಾರೆ. ಸೊ 40% ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೊ 1 ಲ್ಯಾಕ್ ರುಪೀಸ್ ಮೇಲೆ ನಾವು 40% ಅನ್ನ ಮಾಡ್ಕೊಂಡ್ರೆ ಸೊ 40,000 ಕೊಡ್ತಾ ಇದೀವಿ. 40,000 ಅವರು HRA ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. 40,000 HRA ಕೊಡ್ತಾ ಇದಾರೆ. ಅದರ್ ಅಲೋವೆನ್ಸಸ್ ಅನ್ನ ಕೊಡ್ತಾ ಇದಾರಂತೆ, ಯಾವುದೋ ಬೇರೆ ಅದರ್ ಅಲೋವೆನ್ಸಸ್ ಕೊಡ್ತಾ ಇದ್ದಾರೆ. 60,000 ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಅವರಿಗೆ 60,000 ಹೊರಗಡೆ ಹೋಗುತ್ತೆ, ಅದು ಕೂಡ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಈಗ ನೆಕ್ಸ್ಟ್ ಇನ್ನೇನಿದೆ, TDS ನಾವಿಲ್ಲಿ ಎಂಪ್ಲಾಯರ್ಗೆ ಅಪ್ಲಿಕಬಲ್ ಆಗೋದಿಲ್ಲ, ಅದು ಎಂಪ್ಲಾಯಿ ಮಾತ್ರ. PF ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದಾರಂತೆ ನೋಡಿ. ಎಂಪ್ಲಾಯಿ ಕೊಟ್ರೆ ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಎಂಪ್ಲಾಯಿ 12% ಕೊಡ್ತಾ ಇದ್ದಾರಂತೆ. ಮತ್ತೆ ಎಂಪ್ಲಾಯರು ಕೂಡ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾನೆ, 12% ಆಫ್ ಬೇಸಿಕ್ ಪೇ ಈಚ್ ಅಂತ ಹೇಳಿದ್ದಾರೆ. ಇಬ್ರು 12% ಅನ್ನ ಕೊಡ್ತಾ ಇದ್ದಾರೆ. ಈಗ ಎಂಪ್ಲಾಯರು ಏನ್ ಮಾಡ್ಬೇಕು, PF ಅನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಸೊ PF ಕಾಂಟ್ರಿಬ್ಯೂಷನ್ಸ್ ಅನ್ನ ಇಲ್ಲಿ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. PF ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆಯಪ್ಪ ಅಂದ್ರೆ ಸೊ 1 ಲ್ಯಾಕ್ ರುಪೀಸ್ ಮೇಲೆ 12% ಅಂತ ಹೇಳಿದ್ದಾರೆ. ಸೊ 12,000 ಏನ್ ಬರುತ್ತೆ, ಆ 12,000 ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ PF ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯರ್ನ ಅವ್ರಿಗೆ ಕಂಪನಿಗೆ ಏನಾಗುತ್ತೆ, ಸೊ ಅವರು ಕಂಪನಿ ಸ್ಯಾಲ್ರಿನೂ ಕೊಡಬೇಕು, HRA ಕೊಡಬೇಕು, ಅಲೋವೆನ್ಸಸ್ ಕೊಡ್ತಾರೆ. ಅದ್ರ ಜೊತೆಗೆ PF ಅನ್ನು ಕೊಡಬೇಕು ಅಂದ್ರೆ ಕಂಪನಿಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಈ 4 ಪಾಯಿಂಟ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಏನಪ್ಪಾ ಅಂತ ಹೇಳಿದ್ರೆ ಟೋಟಲ್ ಕಂಪನಿ ಎಕ್ಸ್ಪೆನ್ಸಸ್, ದಟ್ ಈಸ್ ಟೋಟಲ್ ಎಕ್ಸ್ಪೆನ್ಸಸ್.
ಇದು ಕ್ವಶನ್ಸ್ ಅಲ್ಲಿ ಹೇಳಿರಲ್ಲ, ಬಟ್ ನೀವು ಮಾಡಲೇಬೇಕು. ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ತೋರಿಸಲೇಬೇಕು. ಅಂದ್ರೆ ಕಂಪನಿ ಏನೇನು ಸ್ಯಾಲ್ರಿ ಕೊಡ್ತಾ ಇದೆ, ಏನೇನು ಬೆನಿಫಿಟ್ ಎಂಪ್ಲಾಯ್ ಕೊಡ್ತಾ ಇದೆ, ಅದೆಲ್ಲ ಕಂಪನಿಗೆ ಎಕ್ಸ್ಪೆನ್ಸಸ್. ಈಗ ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಅಂದ್ರೆ 2,12,000 ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಇದು ಎರಡನ್ನೂ ಕೂಡ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಕಂಪನಿ ಎಷ್ಟು ಎಕ್ಸ್ಪೆನ್ಸಸ್ ಬೇರ್ ಮಾಡ್ತಾ ಇದೆ ಅಂಡ್ ಕಂಪನಿ ಎಂಪ್ಲಾಯಿ ಬೆನಿಫಿಟ್ ಎಷ್ಟು, ಎರಡನ್ನೂ ಕೂಡ ಸಪರೇಟ್ ಆಗಿ ತೋರಿಸ್ಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಸೊ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇದರ ಜೊತೆಗೆ ನೀವು ಇನ್ನೇನ್ ಮಾಡ್ಬೇಕು ಅಂದ್ರೆ ಜರ್ನಲ್ ಎಂಟ್ರಿಯನ್ನ ತೋರಿಸ್ಬೇಕು, ಎಂಪ್ಲಾಯಿ ಬೆನಿಫಿಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ಮಾಡಿದಾದ್ಮೇಲೆ ನೀವು ಪ್ರೆಸೆಂಟೇಷನ್ಸ್ ಅನ್ನ ಮಾಡಿ, ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ಅಂತ ಹೇಳಿದಾನೆ. ಸೊ ಹಾಗಾಗಿ ಸೊ ಒಂದು ವರ್ಷಕ್ಕೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕು. ಅದು ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 2024 ಮತ್ತೆ 25 ಇಯರ್ಗೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕಾ ನೋಡಿ, ಯಾವ ತರ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಟೋಟಲ್ ಎಷ್ಟು ಟೋಟಲ್ ಬೆನಿಫಿಟ್ ಎಂಪ್ಲಾಯಿಗೆ ಬರ್ತಾ ಇರೋದಂದ್ರೆ ಟೋಟಲ್ ಗ್ರಾಸ್ ಸ್ಯಾಲ್ರಿ ಏನಿರುತ್ತೆ ಅದು ತಗೋಬೇಕು. ಗ್ರಾಸ್ ಸ್ಯಾಲ್ರಿ 2 ಲ್ಯಾಕ್ ರುಪೀಸ್ ಇರುತ್ತೆ. ಅದ್ರ ಮೇಲೆ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಎಷ್ಟಪ್ಪ ಎಂಪ್ಲಾಯಿ ಬೆನಿಫಿಟ್ ಅಂದ್ರೆ ಗ್ರಾಸ್ ಸ್ಯಾಲರಿ ನೋಡ್ಕೊಳ್ಳಿ, ಗ್ರಾಸ್ ಸ್ಯಾಲರಿ ಎಷ್ಟಿದೆ ಅದನ್ನ ತಗೋಬೇಕು. 2 ಲ್ಯಾಕ್ ರುಪೀಸ್ ಇದೆ. ಸೊ ಹಾಗಾಗಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ 2 ಲ್ಯಾಕ್ ರುಪೀಸ್, 2 lakh rupees, that is employee benefit expenses account debtor to ನೀವೇನ್ ತಗೋಬೇಕು ಅಂದ್ರೆ ಟು TDS ಅಕೌಂಟ್. ಅಕೌಂಟ್ ಅಂದ್ರೆ TDS ಅಲ್ಲಿ ಎಷ್ಟು ಕಟ್ ಆಗಿದೆ, ಎಷ್ಟು ಕೊಡ್ತಾ ಇದ್ದಾರೆ TDS, 25,000 TDS ಅಕೌಂಟ್ ಟು PF ಅಕೌಂಟ್, PF ಕಾಂಟ್ರಿಬ್ಯೂಷನ್ ಅಕೌಂಟ್. PF ಕಾಂಟ್ರಿಬ್ಯೂಷನ್ಸ್ ಅಂದ್ರೆ PF ಎಷ್ಟು ಕೊಡ್ತಾ ಇದ್ದಾರೆ, 12,000 PF ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ PF ಕಾಂಟ್ರಿಬ್ಯೂಷನ್ ಬಂದು 12,000 PF ಕಾಂಟ್ರಿಬ್ಯೂಷನ್ ಅಂಡ್ ಟು ಬ್ಯಾಲೆನ್ಸ್ ಎಷ್ಟು ಕ್ಯಾಶ್ ಅವ್ರಿಗೆ ನೆಟ್ ಹೋಗ್ತಾ ಇರೋದು ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕಿಗೆ ಎಷ್ಟು ಹೋಗ್ತಾ ಇರೋದಪ್ಪ ಅಂತ ಹೇಳಿದ್ರೆ, ಸೊ ಪೇಮೆಂಟ್ ಮಾಡ್ತಾ ಇರೋದು ನೆಟ್ ಸ್ಯಾಲ್ರಿ 1,63,000 ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಟೋಟಲ್ ಗ್ರಾಸ್ ಸ್ಯಾಲ್ರಿ 2 ಲ್ಯಾಕ್ ಇದೆ, ಟು TDS 25,000, ಟು PF 12,000, ಟು ಬ್ಯಾಂಕ್ ಅಕೌಂಟ್ 1,63,000 ಅಂತ ನೀವು ತಗೋಬೇಕಾಗತ್ತೆ. ಒಂದು ಜರ್ನಲ್ ಎಂಟ್ರೀಸ್ ಅನ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಸೊ ಈ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನರೇಷನ್ ಬೀಯಿಂಗ್ ಎಂಪ್ಲಾಯಿ ಬೆನಿಫಿಟ್ ರೆಕಾರ್ಡೆಡ್, ಎಂಪ್ಲಾಯ್ ಬೆನಿಫಿಟ್ಸ್ ಆರ್ ರೆಕಾರ್ಡೆಡ್. ಸೊ ಇಷ್ಟು ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಮೇಲೆ ಈ ತರ ಕ್ವಶನ್ಸ್ ಕೇಳಿದ್ರೆ ಇದೇ ಕ್ವಶನ್ಸ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಕ್ವಶನ್ಸ್ ಬಂದ್ರೆ 100% ಇದೇ ಕ್ವಶನ್ಸ್ ಇರುತ್ತೆ. ಓಕೆ, ಇಷ್ಟ ಆನ್ಸರ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.